ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪ್ರಜ್ಞೆ ತಪ್ಪಿ ಬಿದ್ದಂತಹ ವಿದ್ಯಾ ನಿಜಕ್ಕೂ ವಿದ್ಯಾಗಾಗಿದ್ದೇನೋ ವಿದ್ಯಾ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿಸ್ಬಿಟ್ರ ಈ ಕಡೆ ಭದ್ರ ಕಂಗಾಲಾಗಿದ್ದು ಯಾಕೆ, ಏನಾಯಿತು, ಎಂಕತೆ ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವರಾಮೇಗೌಡರು ಭಾರಿ ಒಂದು ಜಯದೊಂದಿಗೆ ಜಯಭೇರಿಯನ್ನು ಬಾರಿಸ್ತಾರೆ. ಇಲ್ಲಿವರೆಗೂ ಆ ಒಂದು ಊರಿನಲ್ಲಿ ಯಾರು ಕೂಡ ಅಷ್ಟರ ಮಟ್ಟಿಗೆ ಜಯವನ್ನು ತಂದುಕೊಟ್ಟಿರಲಿಲ್ಲ. ಆದರೆ ಅಂತಹ ಒಂದು ಗೆಲುವನ್ನು ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ ಶಿವರಾಮೇಗೌಡರು. ಇದರಿಂದಾಗಿ ಮೇಲಿನವರು ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ. ಈ ಕಡೆ ಅಪೋಸಿಟ್ ಪಾರ್ಟಿ MLA ಎಲ್ಲರ ಕೈಯನ್ನು ಬಿಸಿ ಮಾಡಿದ್ರು ಕೂಡ ಈಗ ಠೀವಣಿ ಇಲ್ದಾಗಿದ್ದಾರೆ. ಈ ಕಡೆ ಪಾಪ ಈಶ್ವರಿ ಅನ್ಕೊಂಡಿದ್ರು ಅಪೋಸಿಟ್ MLA ಎಲ್ಲರ ಕೈಯನ್ನು ಬೆಚ್ಚಗೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ದುಡ್ಡನ್ನೇ ಹಂಚ್ತಾ ಇರೋ ಶಿವರಾಮೇಗೌಡ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಅವರ ನಿರೀಕ್ಷೆಗೂ ಮೀರಿದ ಗೆಲುವು ಸಿಕ್ಬಿಟ್ಟಿದೆ. ಈ ಕಡೆ ಈಶ್ವರಿಗೆ ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಇತ್ತ ಕಡೆ ಭದ್ರ ಊರಿನ ಮಂದಿ ಎಲ್ಲರೂ ಕೂಡ ಸಖತ್ತಾಗಿ ಆ ಒಂದು ಗೆಲುವಿನ ಸಂಭ್ರಮಿಸ್ತಾ ಶಿವರಾಮೇಗೌಡರನ್ನ ಮೆರೆಸ್ತಿದ್ದಾರೆ. ಶಿವರಾಮೇಗೌಡರಿಗೆ ಜೈಕಾರವನ್ನ ಹಾಕ್ತಿದ್ದಾರೆ. ಈ ಕಡೆ ಶಿವರಾಮೇಗೌಡರು ಎಲ್ಲರ ಜೊತೆಯಾಗಿ ಮನೆಗೆ ಬರ್ತಿದ್ದಾಗನೆ ಮನೆಯವ್ರು ಎಲ್ಲರೂ ಕೂಡ ಹಾರವನ್ನ ಹಾಕಿದ ಆರತಿ ತೆಗಿತಾರೆ. ಜೊತೆಗೆ ಆರತಿ ತೆಗೆದಿದ್ದ ಎಲ್ಲರೂ ಕೂಡ ಶುಭಾಶಯವನ್ನ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಅವರಂತೂ ನನ್ನಣ್ಣ MLA ಆಗ್ಬಿಟ್ಟ ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ರೆ, ಇಲ್ಲಿ ಈಶ್ವರಿ ಮಾತ್ರ ಶುಭಾಶಯ ಹೇಳ್ದೆ ಹಾಗೇನೆ ಒಳಗೇನೆ ಹೊಟ್ಟೆ ಹುರ್ಕೋತಿರ್ತಾರೆ. ಈ ಕಡೆ ಶಿವರಾಮೇಗೌಡರು ಏನಿದು ಈಶ್ವರಿ, ಎಲ್ಲರೂ ಕೂಡ ಶುಭಾಶಯ ಹೇಳಿದ್ರು, ಯಾಕೆ ನನಗೆ ನಾನು ಗೆದ್ದದ್ದು ಇಷ್ಟ ಆಗ್ಲಿಲ್ವಾ ಅಂತ ಹೇಳಿ ಶಿವರಾಮೇಗೌಡರು ಕೇಳಿದ್ದಕ್ಕೆ ಅಯ್ಯೋ ಮಾವ ಏನು ಮಾತಾಡ್ತಿದ್ರ ಭಾವ, ನೀವು ಗೆದ್ದಿದ್ದು ನನಗಿಷ್ಟ ಆಗಿಲ್ವಾ, ನಿಜಕ್ಕೂ ನನ್ನ ಖುಷಿಗೆ ಏನು ಹೇಳಬೇಕು ಮಾತಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನು ಎಷ್ಟು ದೇವರಿಗೆ ಹರಕೆ ಹೊತ್ತದೆ ಗೊತ್ತಾ, ನೀವು ಗೆಲ್ಲಬೇಕು ಅಂತ, ಇವತ್ತು ಆ ಹರಕೆ ಫಲಿಸಿದೆ ಅಂತ ಹೇಳಿ ಈಶ್ವರಿಯವರು ಶುಭಾಶಯವನ್ನ ಹೇಳ್ತಾರೆ. ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಡ್ರಾಮಾ ಮಾಡಿದಂಥ ಈಶ್ವರಿಯ ಡ್ರಾಮಾ ನಿಜಕ್ಕೂ ಅಲ್ಲೇ ಇದ್ದಂಥ ವಿದ್ಯಾಗೆ ಗೊತ್ತಾಗ್ಬಿಡತ್ತೆ. ಈ ಕಡೆ ವಿದ್ಯಾಗೆ ತುಂಬಾ ಚೆನ್ನಾಗಿ ಗೊತ್ತು ಈಶ್ವರಿ ಎಷ್ಟೆಷ್ಟೆಲ್ಲ ಕುತಂತ್ರ ಮಾಡಿದ್ಲು ತನ್ನ ಮಾವನ್ನ ಸೋಲ್ಸೋಕೆ ಅಂತ. ಆದರೆ ಯಾವೊಂದು ವಿಷಯವನ್ನ ಯಾರು ಒಂದೇ ಕೂಡ ವಿದ್ಯಾ ರಿವೀಲ್ ಮಾಡಿರಲಿಲ್ಲ. ಈಗಲೂ ಕೂಡ ಆಕೆ ಯಾವುದೇ ವಿಷಯವನ್ನ ಯಾರು ಮುಂದೆ ಕೂಡ ಹೇಳ್ತಿಲ್ಲ. ಇತ್ತ ಕಡೆ ಈಶ್ವರಿ ಅಂತೂ ಒಳಗಡೆನ ಸುಟ್ಟು ಭಸ್ಮ ಆಗ್ತಿದ್ದಾರೆ. ಶಿವರಾಮೇಗೌಡರ ಒಂದು ಗೆಲುವು ನಿಜಕ್ಕೂ ಮನೆಯಲ್ಲಿ ಒಂದು ದೊಡ್ಡ ಸಂಭ್ರಮವನ್ನೇ ಮನೆ ಮಾಡಿದ. ಈ ಕಡೆ ಮನೆ ಒಳಗಡೆ ಎಲ್ಲರೂ ಬರ್ತದಾಗನ ಇತ್ತ ಕಡೆ ವಿದ್ಯಾ ಹೋಗಿದ್ದ ಚಂಪಾ ಹತ್ರ, ನೋಡು ಚಂಪಾ, ನಿಜಕ್ಕೂ ಕೂಡ ಮಾವಯ್ಯನ ಒಳ್ಳೆತನಕ್ಕೆ ಗೆಲುವು ಸಿಕ್ಕಿದ. ಯಾವತ್ತೂ ಕೂಡ ಒಳ್ಳೆತನ ಅನ್ನೋದು ಗೆಲ್ಲತ್ತ. ಇವತ್ತು ಮಾವಯ್ಯ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಒಳ್ಳೆತನ, ಅವರ ನಿಷ್ಠೆಯಿಂದ ಮಾಡಿದಂಥ ಕೆಲಸಗಳು ಅಂತ ಹೇಳಿ ವಿದ್ಯಾ ಹೇಳಿದಾಗ, ಅಕ್ಕ ನಿಜವಾಗ್ಲೂ ನೀನು ಹೇಳಿದ್ದು ಖಂಡಿತ ಸುಳ್ಳಲ್ಲ, ಖಂಡಿತ ನಿಜ ಇರ್ಬೋದು, ಆದರೆ ಕೊನೆ ಗಳಿಗೆಯಲ್ಲಿ ಆಯ್ತಲ್ವ ಆ ಒಂದು ವಿಷಯ, ನಿಜಕ್ಕೂ ಆ ವಿಷಯ ಮಾವನ ಗೆಲುವಿಗೆ ತುಂಬಾ ಅಡ್ಗಾಲ ಆದರೆ ಅದನ್ನ ನೀನು ಸರಿಪಡಿಸ್ದೆ. ನಿಜವಾಗ್ಲೂ ಇವತ್ತು ಮಾವಯ್ಯ ಇಷ್ಟರ ಮಟ್ಟಿಗೆ ಗೆಲ್ಲೋದಕ್ಕೆ ಕಾರಣ ಅವತ್ತು ನೀನು ಚುನಕಳ ಮನಸ್ಸನ್ನ ಬದಲಿಸ್ತಲ್ವಾ, ಅದರಿಂದಾನೆ ನಿಜವಾಗ್ಲೂ ಮಾವಯ್ಯನ ಗೆಲುವಿಗೆ ನೀನು ಕೂಡ ಪ್ರಮುಖ ಕಾರಣ ಅಂತ ಹೇಳಿ ಚಂಪಾ ಹೇಳಿದಾಗ, ಹಾಗೇನಿಲ್ಲ ಚಂಪಾ, ನಂದೇನೇನಿಲ್ಲ, ನಿಜಕ್ಕೂ ಕೂಡ ಮಾವಯ್ಯನ ಗೆಲುವೇ ಇದು ಅಂತ ಹೇಳಿ ವಿದ್ಯಾ ದೊಡ್ಡತನವನ್ನ ಮೆರಿತಾಳ. ಅದೇ ಟೈಮ್ಗೆ ಇಲ್ಲಿ ಭವಾನಿ ಹಾಗೆ ಅವರ ಯಜಮಾನರು ಕೂಡ ಅಪ್ಪನನ್ನ ವಿಶ್ ಮಾಡಬೇಕು ಅಂತ ಬರ್ತಾರೆ. ಈ ಕಡೆ ಭವಾನಿ ಅಕ್ಕ ಬಂದ್ರ ಅಂತ ಹೇಳಿ ಮಗುವನ್ನ ಮುದ್ದಾಡ್ತಾಳೆ. ತದನಂತರ ಭಾವಂಗೆ, ಅಯ್ಯೋ ಭಾವ ನೀವನ್ನ ಮರ್ತೇ ಬಿಟ್ಟೆ, ಮಗುವನ್ನ ಮುದ್ದಾಡೋದ್ರಲ್ಲಿ ಬಜೆಟ್ ಮಾಡ್ಕೋಬೇಡಿ ಅಂತ ವಿದ್ಯಾ ಕೂಡ ಹೇಳಿದಾಗ ನಂಗೆ ಅರ್ಥ ಆಗತ್ತೆ ಅಂತ ಭವಾನಿ ಅವ್ರ ಗಂಡ ಕೂಡ ಹೇಳ್ತಾರೆ. ಇವತ್ತು ನನ್ನ ಅಪ್ಪ ಗೆದ್ದಿದ್ದಾರೆ, ಅದಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ವಿದ್ಯಾ, ಆದರೆ ನಿಜಕ್ಕೂ ಅಪ್ಪಯ್ಯ ಇವತ್ತು ಇಷ್ಟರ ಮಟ್ಟಿಗೆ ಗೆದ್ದಿದ್ದಾರೆ, ಅಪ್ಪಯ್ಯಂಗೆ ಗೆಲುವು ಸಿಕ್ಕಿದೆ ಅಂದರೆ ಅದರಲ್ಲಿ ನಿಜವಾಗ್ಲೂ ಮುಖ್ಯ ಕಾರಣ ಅವತ್ತು ಆಗಿದ್ದಂತ ಆ ಒಂದು ಕೆಟ್ಟ ಪ್ರಚಾರದಿಂದ ನಿಜಕ್ಕೂ ಅಪ್ಪಯ್ಯನ ಗೆಲುವು ಅನುಮಾನ ಆಗ್ಬಿಟ್ಟಿತ್ತು. ಆದ್ರೆ ಇವತ್ತು ಭಾರಿ ಗೆಲುವು ಸಿಕ್ಕಿದೆ ಅಂದ್ರೆ ಅದಕ್ಕೆ ನೀನೇ ಮುಖ್ಯ ಕಾರಣ. ಈ ಒಂದು ವಿಷಯವನ್ನ ನಾನು ಮನೇಲಿ ಕೂಡ ಹೇಳ್ತೀನಿ ಅಂತ ಭವಾನಿ ಹೇಳಿದಾಗ, ಅಯ್ಯೋ ಅಕ್ಕ ಆ ರೀತಿ ಯಾಕೆ ಮಾತಾಡ್ತಿದ್ರ, ನಂದು ಒಂದು ಹಳಿ ಸೇವೆ ಇರ್ಬೋದು ಅಷ್ಟೇ, ಹಳೆಲ್ ಸೇವೆಗೆ ಅಷ್ಟೆಲ್ಲ ಬೇಕಾಗಿಲ್ಲ, ನಿಜಕ್ಕೂ ಇದು ಮಾವಯ್ಯನ ಗೆಲುವೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಆದ್ರೂ ಕೂಡ ನೀನು ಏನೇ ಹೇಳಿದ್ರು ವಿದ್ಯಾ, ನೀನೇ ಅಪ್ಪಯ್ಯನ ಗೆಲುವಿಗೆ ಮುಖ್ಯ ಕಾರಣ ಅಂತ
ಅಂತ ಹೇಳಿ ಹೇಳ್ತಿದ್ದಾಗನ ಕ್ವಾಟ್ಲಿ ಅಲ್ಲಿಗೆ ಬರ್ತಾರೆ. ಕ್ವಾಟ್ಲಿ ಬಂದಿದ್ದೆ, ಅಯ್ಯೋ ಮರಿ ಮೊಮ್ಮಗನ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ ಮಗುನ ಅಂತ ಹೇಳಿ ಮೊಮ್ಮಗನ ಕರ್ಕೊಂಡಿದ್ದೆ ಈ ಕಡೆ ಮನೆ ಒಳಗಡೆ ಹೋಗ್ತಾರೆ. ಮನೆಗೆ ಹೋಗ್ತಿದ್ದಾಗೆ ಭವಾನಿ ಮತ್ತು ಅವ್ರ ಯಜಮಾನ್ರು ಮಗು ಬಂದದ್ದು ನೋಡಿ ಶಿವರಾಮೇಗೌಡರಿಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗ ಹಾಗೆ ನನ್ನಿಂದ ಶುಭಾಶಯ ಅಪ್ಪ ನಿಮಗೆ ಅಂತ ಹೇಳಿ ಭವಾನಿ ಶುಭಾಶಯ ಹೇಳ್ತಾರೆ. ಈ ಕಡೆ ಅಳಿಮಯ ಅಂತೂ ಹಾರ ಹಾಕಿ ಈ ಕಡೆ ಶಾಲ್ ಹೊದಿಸಿ ಶುಭಾಶಯವನ್ನು ಹೇಳ್ತಾರೆ. ನಿಜಕ್ಕೂ ಮನೆಯಲ್ಲಿ ಎಷ್ಟೆಲ್ಲ ಖುಷಿ ಇದೆ. ನಿಜವಾಗ್ಲೂ ಈ ಒಂದು ಗೆಲುವು ಮನೆಯಲ್ಲಿ ಸಂಭ್ರಮವನ್ನೇ ಮನೆ ಮಾಡಿದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಜೊತೆಗೆ ಮಗನಿಗೆ ಮೆಚ್ಚುಗೆಯನ್ನು ಕೂಡ ಕೊಡ್ತಾರೆ. ಮಗ ಎಷ್ಟು ಮಟ್ಟಿಗೆ ನನಗೋಸ್ಕರ ಓಡಾಡ್ದ ಅಂತ ಹೇಳಿ ಶಿವರಾಮೇಗೌಡರು. ಅದರ ನಡುವೆ ಮಿನಿಸ್ಟರ್ ಕೂಡ ಬರ್ತಾರೆ. ಮಿನಿಸ್ಟರ್ ಬಂದಿದ್ದು ಎಲ್ರಿಗೂ ಕೂಡ ಖುಷಿ ಆಗತ್ತೆ. ನಾನೇ ಬೆಂಗಳೂರಿಗೆ ಬರಬೇಕು ಅಂದ್ಕೊಂಡಿದ್ದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವೇನು ಬೆಂಗಳೂರಿಗೆ ಬರೋದು, ನೀವು ಮಾತ್ರ ಅಲ್ಲ ಇಡೀ ಕುಟುಂಬನೇ ಬೆಂಗಳೂರಿಗೆ ಬರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಈಶ್ವರಿ, ಏನಿದು ಈ ಮನುಷ್ಯ ಮಾತಾಡ್ತಿರೋದು ನೋಡಿದ್ರೆ ಈ ಶಿವರಾಮೇಗೌಡನಿಗೆ ಮಂತ್ರಿ ಪೋಸ್ಟ್ ಸಿಕ್ಬಿಡತ್ತಾ? ಇಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? ಜಸ್ಟ್ 1 ವೀಕ್ ಇದ್ದದಕ್ಕೆ ಮಂತ್ರಿ ಪೋಸ್ಟ್ ಕೊಡ್ಲಿಕ್ಕಾಗತ್ತಾ ಅಂತ ಮನಸ್ಸಲ್ಲಿ ಈಶ್ವರಿ ಅನ್ಕೋತಾರೆ. ಏನಕ್ಕೆ ನಾನು ಹೋಗಿ ಮನೆಯವರೆಲ್ಲ ಯಾಕೆ ಬರಬೇಕು ಅಂತ ಹೇಳಿ ಶಿವರಾಮೇಗೌಡರು ಕೇಳಿದಕ್ಕೆ, ನೀವು ಮಂತ್ರಿ ಆಗ್ತಿದ್ರ, ನೀವು ಮಾಡಿದ ಒಳ್ಳೆ ಕೆಲಸ, ಇಷ್ಟು ಮಟ್ಟಿನ ಒಂದು ಲೀಡಲ್ಲಿ ಗೆದ್ದಿರೋದು, ಹಾಗಾಗಿ ನಿಮಗೆ ಮಂತ್ರಿಗಿರಿ ಕೊಡ್ತಿದ್ದಾರೆ, ಬಂದ್ಬಿಡಿ ಒಟ್ಟಿಗೆ ಊಟ ಮಾಡೋಣ ಅಲ್ಲೇನೆ ಅಂತ ಹೇಳಿ ಮಿನಿಸ್ಟರ್ ಹೇಳಿ ಹೋಗ್ಬಿಡ್ತಾರೆ. ಅಪ್ಪಯ್ಯ, ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿಜವಾಗ್ಲೂ నేను ಮಿನಿಸ್ಟರ್ ಆಗ್ತಿರೋದು, ಜೊತೆಗೆ ಇಲ್ಲಿ ಮಂತ್ರಿಗಳೇ ಬಂದು ಎಲ್ಲಾನು ಕೂಡ ಹೇಳೋಕೆ ಬರ್ತಾರೆ ಅಂದರೆ ಅವ್ರು ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಅಂತ ಭದ್ರಾ ಹೇಳ್ತಾರೆ. ಈ ಕಡೆ ಮನೆಯಲ್ಲಿ ಹೋಗಿ ಸಿಹಿ ಮಾಡಿಬಿಡು ಅಂತ ಹೇಳಿ ಅವರ ಸೊಸೆಗೂ ಕೂಡ ಅಜ್ಜಿ ಹೇಳ್ತಾರೆ. ನಂತರ ಇಲ್ಲಿ ಭವಾನಿ ಅಮ್ಮ ಮತ್ತು ಅಜ್ಜಿ ಹತ್ರ ಹೋಗಿದ್ದೆ. ನಿಜಕ್ಕೂ ಅಜ್ಜಿ, ಇವತ್ತು ಇಷ್ಟೆಲ್ಲ ಖುಷಿ ಇದೆ, ಅಪ್ಪ ಗೆದ್ದಿದ್ದಾರೆ, ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ವಿದ್ಯಾ ಅನ್ನೋದನ್ನು ನೀವು ಮರ್ತು ಬಿಟ್ರ? ನಿಜಕ್ಕೂ ಕೂಡ ಅವಳು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾಳೆ, ಆದರೆ ಒಳ್ಳೆ ಕೆಲಸಗಳು ಗಾಳಿಯಲ್ಲಿ ತೂರ್ಕೊಂಡು ಹೋಗ್ಬಿಡತ್ತೆ, ಆದರೆ ಕೆಟ್ಟ ಕೆಲಸಗಳು ನೆರಳಾಗಿ ಬರುತ್ತೆ ಅಂತಾರಲ್ವ, ಅದೇ ರೀತಿ ಅಲ್ವಾ ವಿದ್ಯಾ ವಿಷಯದಲ್ಲಿ ಆಗಿರೋದು. ನಿಜಕ್ಕೂ ವಿದ್ಯಾ ಮಾಡಿದಂಥ ಆ ಒಳ್ಳೆ ಕೆಲಸದಿಂದ ಇವತ್ತು ಎಷ್ಟೆಲ್ಲ ಒಳ್ಳೇದಾಗ್ತದೆ. ಅಂಥವಳು ಗುಡಿಸ್ಲಲ್ಲಿರೋದು ಎಷ್ಟು ಸರಿ, ನನಗೆ ಯಾಕೋ ಅದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಹೋಗ್ತಾರೆ. ತದನಂತರ ಇಲ್ಲಿ ಆ ಸೊಸೆ ಬಂದು ಸ್ವೀಟನ್ನು ಮಾಡಿ ಅತ್ತೆ ಕೈ ಕೊಡ್ತಾರೆ. ಈ ಕಡೆ ಅವ್ರ ಯಜಮಾನರು ಕರೆದ್ರು ಅಂತ ಹೇಳಿ ಸೊಸೆ ಹೋಗ್ತಿದ್ದಾಗನೇ ಈ ಕಡೆ ಅಜ್ಜಿ ವಿದ್ಯಾನ ಕರೀತಾರೆ. ವಿದ್ಯಾನ ಕರೆದಿದ್ದೆ, ತಗೋ ಸ್ವೀಟ್, ನನ್ನ ಮಗ ಗೆದ್ದದಾನಲ್ವಾ ಅದಕ್ಕೋಸ್ಕರನೇ ತಗೋ ಅಂತ ಹೇಳಿ ಕೊಡ್ತಾರೆ. ಎಲ್ಲರೂ ಕೂಡ ಹೇಳ್ತಿದ್ರು ನೀನೇ ಕಾರಣ ಅಂತ. ನಿಜಕ್ಕೂ ಅದನ್ನು ನಾನು ಒಪ್ಕೋತೀನಿ. ಇವತ್ತು ನನ್ನ ಮಗ ಇಷ್ಟು ಲೀಡಿಂಗಲ್ಲಿ ಗೆದ್ದಿದ್ದಾನೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ. ನಾನು ನಿನ್ನನ್ನು ಈ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನನ್ನ ಮಗ ಅಂದ್ಕೊಂಡಾಗ, ನನ್ನ ಮೊಮ್ಮಗ ನಿನ್ನ ಇಷ್ಟಪಟ್ಟಾಗ, ಏನು ನೋಡಿ ಮೂರಡಿನ ಇಷ್ಟಪಟ್ಟರು ಅಂತ ಅಂದ್ಕೊಂಡೆ, ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ವ, ನಿನ್ಗೆ ಶಾನೆ ಬುದ್ಧಿ ಇದೆ, ತುಂಬ ತಿಳುವಳಿಕೆಯಿಂದ ಮಾತನಾಡ್ತೀಯ, ನನ್ನ ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ನೀನೇನೇ ಕೇಳು, ಈ ಖುಷಿಯಿಂದ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ ಅಜ್ಜಿ ಹೇಳಿದಾಗ, ನಿಜಕ್ಕೂ ನೀವು ಅಜ್ಜಿ ನಿಮ್ಮ ಮಾತನ್ನು ಮರೆಯಲ್ಲ ಅಲ್ವಾ, ತಪ್ಪುವುದಿಲ್ಲ ಅಲ್ವಾ ಅಂತ ಹೇಳಿ ವಿದ್ಯಾ ಕೇಳಿದಕ್ಕೆ, ಈ ಭಾಗೀರಥಿ ಯಾವತ್ತೂ ಕೂಡ ತನ್ನ ಮಾತನ್ನು ಮೀರುವುದಿಲ್ಲ, ಕೊಟ್ಟು ಮಾತನ್ನು ತಪ್ಪುವುದಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಈ ಕಡೆ ವಿದ್ಯಾ ತನ್ನ ಎಕ್ಸಾಮ್ ಬಗ್ಗೆ ಕೇಳಬೇಕು ಅನ್ನೋ ನಿರ್ಧಾರವನ್ನು ಮಾಡಿದೆ. ಇವತ್ತು ನಾನು ಈ ಮಾತನ್ನು ಕೇಳಿದರೆ ಮನೆಯವ್ರು ಯಾರೂ ಒಪ್ಕೊಳ್ಳೋದಿಲ್ಲ, ನಿಜಕ್ಕೂ ಕೂಡ ಯಾರಿಗೂ ನಾನು ಎಕ್ಸಾಮ್ ಬರೆಯೋದಿಷ್ಟ ಇಲ್ಲ, ಎಲ್ಲ ಪುಸ್ತಕನ ಸುಟ್ಟಾಕ್ಬಿಟ್ರು, ಆದರೆ ಆಲ್ ಟಿಕೆಟನ್ನು ನಾನು ಸೇಫಾಗಿ ಇಟ್ಕೊಂಡೆ, ಇನ್ನೊಂದು ವಾರದ ನಂತರ ನನ್ನ ಎಕ್ಸಾಮ್ ಇದೆ, ಪ್ಲೀಸ್ ದಯವಿಟ್ಟು ನೀವು ನನ್ನನ್ನು ಕರ್ಕೊಂಡು ಹೋಗ್ತೀರಾ, ನನ್ನ ಆಸೆ ಡಾಕ್ಟರ್ ಆಗೋದು, ಅದು ನನ್ನ ಗೌಡ್ರ ಆಸೆ ಕೂಡ, ಪ್ಲೀಸ್ ಇದಕ್ಕೆ ಸಾಥ್ ಕೊಡ್ತೀರಾ ಅಂತ ಹೇಳ್ತಿದ್ದಾಗೆ ಸೊಸೆ ಬಂದು ನಿಮ್ಮ ಮಗ ಕರೀತಿದ್ದಾನೆ ಅಂತ ಅಜ್ಜಿನ ಕರೀತಾರೆ. ನಂತರ ಅಜ್ಜಿ ಕೂಡ, ನೋಡು ವಿದ್ಯಾ, ನಾನು ನಿನ್ನ ಜೊತೆ ಈ ವಿಷಯನ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಬೆಂಗಳೂರಿಗೆ ಹೋಗೋದಕ್ಕೆ ಭದ್ರ ತನ್ನ ಕಿಟ್ಟನ್ನು ರೆಡಿ ಮಾಡ್ಕೊಂಡಿದ್ರೆ ವಿದ್ಯಾ ಬಂದಿದ್ದೆ, ಏನು ಗೌಡ್ರ ಬೆಂಗಳೂರಿಗೆ ಹೋಗೋದಕ್ಕೆ ಎಲ್ಲ ರೀತಿ ಕಿಟ್ಟನ್ನು ರೆಡಿ ಮಾಡ್ಕೊಂಡ ಅಂದಾಗ, ನಾನು ಎಲ್ಲ ಮಾಡ್ಕೊಂಬಿಟ್ಟೆ ಅಂತಾರೆ. ಹೌದಾ, ನೋಡ್ತೀನಿ ರೀ ಅಂತ ಚೆಕ್ ಮಾಡಿ ನೋಡಿದಾಗ, ನೋಡಿ ಚಾರ್ಜರ್ ವೈರೇ ಹಾಕೊಂಡಿಲ್ಲ ನೀವು ಅಂತ ಹೇಳಿ ಚಾರ್ಜರ್ ನ ತೆಗಿಯೋಕೆ ಅಂತ ಹೋಗ್ತಿದ್ದಾಗೆ ಹಾಗೆ ದುಪ್ಪನೆ ಕೆಳಗಡೆ ಬಿದ್ದು ಹೋಗ್ತಾಳೆ. ಪ್ರಜ್ಞೆ ತಪ್ಪೋಗ್ತಾಳೆ. ಅದನ್ನ ನೋಡಿದ್ದೆ, ಏನಾಯ್ತಪ್ಪ ಇವಳಿಗೆ, ಏನು ಮಾಡಲಿ ನಾನು, ಯಾಕೆ ಈ ರೀತಿ ಆಗೋಯ್ತು ಅಂತ ಹೇಳಿ ತಲೆ ಚಚ್ಕೊಂಡು ಕಂಗಾಲಾಗ್ತಿದ್ದಾರೆ ಭದ್ರೇಗೌಡರು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್